ನಮಸ್ಕಾರ ವೀಕ್ಷಕರೇ ದಕ್ಷಿಣ ಭಾರತದ ಪರಮ ಪವಿತ್ರ ತಾಣ ಧರ್ಮಸ್ಥಳ ರಾಜ್ಯದ ಸುಪ್ರಸಿದ್ಧ ಧಾರ್ಮಿಕ ಸ್ಥಳಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುಂಚೂಣಿಯಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನಲ್ಲಿರುವ ಧರ್ಮಸ್ಥಳ ಹಿಂದೂ ಜೈನ ಧರ್ಮ ಹಾಗೆ ಶೈವ ಪರಂಪರೆಯ ತ್ರಿವೇಣಿ ಸಂಗಮದ ಕ್ಷೇತ್ರ. ಶಿವನ ದೇವಸ್ಥಾನ ಅಂದ್ರೆ ಮೊದಲು ನೆನಪಿಗೆ ಬರುವುದೇ ಧರ್ಮಸ್ಥಳ. ಈ ಸ್ಥಳದ ಬಗ್ಗೆ ನಾಡಿನ ಜನತೆಗೆ ಅಪಾರವಾದಂತಹ ಭಯಭಕ್ತಿ ಇದೆ. ಇಲ್ಲಿನ ಅಭಯದಾನ ಅನ್ನದಾನ ಕೋಟ್ಯಾಂತರ ಭಕ್ತರು ಮನಸೋಲ್ತಾರೆ. ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಕ್ತರನ್ನು ಸೆಳೆಯುವ ದೇವಸ್ಥಾನಗಳಲ್ಲಿ ಧರ್ಮಸ್ಥಳವು ಒಂದು. ಈ ಸ್ಥಳವನ್ನು ಯಾತಗೊಳಿಸಿದವರು ಬೇರೆ ಯಾರೂ ಅಲ್ಲ, ಅವರೇ ಧರ್ಮಾಧಿಕಾರಿ ಪದ್ಮಭೂಷಣ ಡಾ ವೀರೇಂದ್ರ ಹೆಗಡೆ. ವೀರೇಂದ್ರ ಹೆಗಡೆ ಅಂದ್ರೆ ನಾಡಿನ ಜನತೆಗೆ ಅಪಾರವಾದಂತಹ ಗೌರವ. ಲಕ್ಷಾಂತರ ಭಕ್ತರ ಮನೆಗಳಲ್ಲಿ ಶ್ರೀ ಮಂಜುನಾಥನ ಫೋಟೋ ಜೊತೆಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಫೋಟೋವನ್ನು ಸಹ ನಾವು ಕಾಣಬಹುದು. ಭಕ್ತರು ಶ್ರದ್ಧೆಯಿಂದ ಅವರ ಫೋಟೋಗೂ ಸಹ ಪೂಜೆಯನ್ನು ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಅವರ ಕಾರ್ಯದಿಂದ ಭಕ್ತರ ಮನಸ್ಸಿನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಧರ್ಮಸ್ಥಳ ಕೇವಲ ಧರ್ಮಕ್ಷೇತ್ರ ಮಾತ್ರ ಅಲ್ಲದೆ ಅದನ್ನ ವಿದ್ಯಾಕ್ಷೇತ್ರ, ಉದ್ಯೋಗ ಸಹಕಾರ ಸಂಘ, ಆರೋಗ್ಯ, ಕಲೆ, ಸಾಹಿತ್ಯ, ಸೇವಾ ಕ್ಷೇತ್ರ, ಗ್ರಾಮೀಣ ಅಭಿವೃದ್ಧಿ, ವೃತ್ತಿ, ಶಿಕ್ಷಣ, ಸಮ್ಮೇಳನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತಿರುವಂತಹ ಕ್ಷೇತ್ರವಾಗಿ ನಿರ್ಮಾಣ ಆಗಿದೆ. ಅದರ ಮೂಲಕರ್ತರು ಇದೇ ವೀರೇಂದ್ರ ಹೆಗ್ಗಡೆಯವರು. ವೀರೇಂದ್ರ ಹೆಗ್ಗಡೆಯವರು 1948 ನವೆಂಬರ್ 25ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳದಲ್ಲಿ ಜನಿಸಿದರು. ತಂದೆ ಕೀರ್ತಿಶೇಷ ರತ್ನವರ್ಮ ಹೆಗಡೆ, ತಾಯಿ ರತ್ನಮ್ಮ. ಇನ್ನು ಇವರಿಗೆ ಡಿ ಸುರೇಂದ್ರಕುಮಾರ್, ಡಿ ಹರ್ಷೇಂದ್ರಕುಮಾರ್ ಹಾಗೆ ಡಿ ರಾಜೇಂದ್ರಕುಮಾರ್ ಅನ್ನುವ ಸಹೋದರರಿದ್ದಾರೆ. ಅಲ್ಲದೆ ಓರ್ವ ಸಹೋದರಿ ಪದ್ಮಲತಾ. ಇನ್ನು ವೀರೇಂದ್ರ ಹೆಗಡೆ ಅವರ ಪತ್ನಿ ಹೇಮಾವತಿ ಹೆಗಡೆ, ಮಗಳು ಶ್ರದ್ಧಾ, ಅಮಿತ್, ಮೊಮ್ಮಗಳು ಕುಮಾರಿ. ಮಾನ್ಯ ಹೆಗಡೆಯವರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರು ಬಂಟವಾಳದಲ್ಲಿ ಆಗಿನ ಬೋರ್ಡ್ ಶಾಲೆಯಲ್ಲಿ ಪೂರ್ಣಗೊಳಿಸುತ್ತಾರೆ. ನಂತರ ಉಜಿರೆಯಲ್ಲಿ ಸಿದ್ದವನ ಗುರುಕುಲದಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದರು. ನಂತರ ಬೆಂಗಳೂರಿನಲ್ಲಿ ಪದವಿ ಶಿಕ್ಷಣವನ್ನು ಪೂರೈಸುತ್ತಾರೆ. ಬೆಂಗಳೂರಿನ ಸೇಂಟ್ ಜೋಸೆಫ್ ಜೂನಿಯರ್ ಕಾಲೇಜಿನಲ್ಲಿ ಕಾಮರ್ಸ್ ಶಿಕ್ಷಣವನ್ನು ಪಡೆದರು. ಪಿಯುಸಿ ಬಳಿಕ ಕಲಾ ವಿಭಾಗವನ್ನು ಆರಿಸಿಕೊಂಡರು. ಬಿಎ ಪದವಿಯನ್ನ ಪಡೆದರು. ಕಾನೂನು ಓದಬೇಕು ಅಂತಿದ್ದ ಹೆಗಡೆಯವರಿಗೆ ಅದು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಧರ್ಮಾಧಿಕಾರಿ ರತ್ನವರ್ಮ ಹೆಗಡೆಯವರು ಅನಾರೋಗ್ಯಕ್ಕೆ ಗುರಿಯಾಗಿ ನಿಧನ ಹೊಂದುತ್ತಾರೆ. ನಂತರ ವೀರೇಂದ್ರ ಹೆಗಡೆಯವರು ಅಕ್ಟೋಬರ್ 24 ರಂದು ತಮ್ಮ 20ನೇ ವಯಸ್ಸಿನಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರದ 21ನೇ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷೇಕ್ತರಾಗುತ್ತಾರೆ. ಆಗಿನಿಂದ ಇಲ್ಲಿಯವರೆಗೆ ಧರ್ಮಸ್ಥಳ ಸೇರಿದಂತೆ ನಾಡಿನ ಬೇರೆ ಬೇರೆ ಕಡೆಗಳಲ್ಲಿ ಸಮಾಜ ಸೇವೆ, ಆರೋಗ್ಯ, ವಿಕಾಸ, ಶಿಕ್ಷಣ ಮುಂತಾದ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕ್ಷಾಮ ಬಂದಂತಹ ಸಂದರ್ಭದಲ್ಲಿ ಅಗತ್ಯವಿದ್ದವರಿಗೆ ಪರಿಹಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇನ್ನು ಕಾಲಕಾಲಕ್ಕೆ ಹಲವು ಧಾರ್ಮಿಕ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಇವರ ನೇತೃತ್ವದಲ್ಲೇ ನಡೆಸಲಾಗುತ್ತೆ. ಧರ್ಮಸ್ಥಳದಲ್ಲಿ 1992 ರಲ್ಲಿ ಭಗವಾನ್ ಬಾಹುಬಲಿ ಮೂರ್ತಿಯ ಪ್ರತಿಷ್ಠಾಪನೆ ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಿದ್ದು ವಿಶೇಷ ಅಂತ ಹೇಳಬಹುದು. ಹಾಗೆ ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ನಡೆಸಲಾಗುತ್ತೆ. ಮಹಾನಡಾವಳಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರತಿ ವರ್ಷ ಉಚಿತ ಸಾಮೂಹಿಕ ವಿವಾಹ. ಉಜಿರೆ, ಮಂಗಳೂರು, ಬೆಂಗಳೂರು, ಮೈಸೂರು ಹಾಗೆ ಧಾರವಾಡದಲ್ಲಿ LKG ಇಂದ PU ವರೆಗೆ ಹಲವು ಶಿಕ್ಷಣ ಸಂಸ್ಥೆಗಳು, ಕಲ್ಯಾಣ ಮಂಟಪಗಳು, ಸ್ವ ಉದ್ಯೋಗ ತರಬೇತಿ ಕೇಂದ್ರಗಳು ಇವೆಲ್ಲವೂ ಇದೇ ವೀರೇಂದ್ರ ಹೆಗ್ಗಡೆಯವರು ಅನುಷ್ಠಾನಗೊಳಿಸಿ ಸೇವಾ ಕಾರ್ಯಗಳು. ಧರ್ಮಸ್ಥಳವನ್ನ ಕೇವಲ ಧರ್ಮಕ್ಷೇತ್ರವಾಗಿ ಸೀಮಿತ ಮಾಡದೆ ಅದನ್ನ ವಿದ್ಯಾಕ್ಷೇತ್ರ, ಉದ್ಯೋಗ ಸಹಕಾರ ಸಂಘ, ಆರೋಗ್ಯ, ಕಲೆ, ಸಾಹಿತ್ಯ, ಸೇವಾ ಕ್ಷೇತ್ರ, ಗ್ರಾಮೀಣ ಅಭಿವೃದ್ಧಿ, ವೃತ್ತಿ, ಕೊಂಡಿದ್ದಾರೆ. ರಾಜ್ಯದ ಕರಾವಳಿ ಪ್ರದೇಶದಲ್ಲಿ 600 ಹಳ್ಳಿಗಳು ಹಾಗೆ 6 ಪಟ್ಟಣಗಳನ್ನು ಒಳಗೊಂಡ ಗ್ರಾಮೀಣ ಅಭಿವೃದ್ಧಿ ಯೋಜನೆಯನ್ನು ಪರಿಚಯಿಸಿದರು. 1982 ರಲ್ಲಿ ಶುರು ಮಾಡಿದಂತಹ ಧರ್ಮಸ್ಥಳ ಸಂಘ ಇವತ್ತು ರಾಜ್ಯದ ಲಕ್ಷಾಂತರ ಮನೆತನಗಳಿಗೆ ಸಹಾಯವನ್ನು ಒದಗಿಸುತ್ತಿದೆ. 5 ದಶಕಗಳಿಂದ ಸತತವಾಗಿ ಗ್ರಾಮೀಣ ಅಭಿವೃದ್ಧಿ, ಸ್ವಯಂ ಉದ್ಯೋಗದ ಉತ್ತೇಜನಕ್ಕಾಗಿ ಬೇರೆ ಬೇರೆ ಪರಿವರ್ತನಾ ಯೋಜನೆಗಳನ್ನು ಹೆಗ್ಗಡೆಯವರು ಮುನ್ನಡೆಸಿದ್ದಾರೆ. ಸದ್ಯ ಈ ಒಂದು ಯೋಜನೆ ಸುಮಾರು 49 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡಿದೆ. ಇನ್ನು 1972 ರಿಂದ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹಗಳನ್ನು ಆರಂಭಿಸಿದರು. ಪ್ರತಿ ವರ್ಷ 1000ಕ್ಕೂ ಹೆಚ್ಚು ದಂಪತಿಗಳು ಧರ್ಮಸ್ಥಳದಲ್ಲಿ ವಿವಾಹ ಆಗ್ತಾರೆ. ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅವರವರದ್ದೇ ಆದಂತಹ ಧಾರ್ಮಿಕ ವಿಧಿಯ ಅನುಸಾರವೇ ವಿವಾಹವನ್ನು ನಡೆಸಿಕೊಡಲಾಗುತ್ತೆ. ಇಲ್ಲಿಯವರೆಗೆ 11,627 ಜೋಡಿಗಳು ಸಾಮೂಹಿಕ ವಿವಾಹವಾಗಿದ್ದಾರೆ. ಇನ್ನು ವೀಕ್ಷಕರೇ, ಮದ್ಯಪಾನ, ಪೆಡುಗಿನಿಂದ ಬಡಜನರನ್ನ ಮುಕ್ತ ಮಾಡೋದಕ್ಕೆ ಹೆಗಡೆಯವರು ಒಂದು ಮಹತ್ವದ ಆಂದೋಲನವನ್ನ ಶುರು ಮಾಡ್ತಾರೆ. ಮುಂದೆ ಅದು ಜನಜಾಗೃತಿ ಅಭಿಯಾನವಾಗಿ ಲಕ್ಷಾಂತರ ಜನರು ಈ ವ್ಯಸನದಿಂದ ದೂರವಾಗಿದ್ದಾರೆ. ಇನ್ನು ವೀಕ್ಷಕರೇ, ಮಂಜುನಾಥನ ಸನ್ನಿಧಿಯಲ್ಲಿ ನಿತ್ಯವೂ ಅನ್ನದಾನ ನಡೆಯುವುದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಧರ್ಮಸ್ಥಳದಲ್ಲಿ ಅನ್ನಪೂರ್ಣ ಕಿಚನ್ ಅನ್ನುವ ಬೃಹತ್
ಅಡುಗೆ ಮನೆ ಇದೆ. ಇದು ಭಾರತದಲ್ಲಿನ ಅತ್ಯಂತ ದೊಡ್ಡ ಹಾಗೆ ಹಳೆಯ ಕುಟುಂಬ ನಡೆಸುವಂತಹ ಅಡುಗೆ ಮನೆಗಳಲ್ಲಿ ಒಂದಾಗಿದೆ. ಪ್ರತಿದಿನ ಸುಮಾರು 5,000 ಜನರಿಗೆ ಆಹಾರವನ್ನು ನೀಡುತ್ತೆ. ಈ ರೀತಿಯಾಗಿ ಧಾರ್ಮಿಕತೆ, ಶಿಕ್ಷಣ, ಆರೋಗ್ಯ, ಸಮಾಜ ಸೇವೆ, ಸ್ವ ಉದ್ಯೋಗ, ಮುಖ್ಯವಾಗಿ ಮಹಿಳಾ ಸಬಲೀಕರಣದಂತಹ ಕ್ಷೇತ್ರಗಳಲ್ಲಿ ಗಣನೀಯವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಅವರ ಸಾಧನೆಯನ್ನು ಗುರುತಿಸಿ ಅವರನ್ನ ರಾಜ್ಯಸಭಾ ಸದಸ್ಯರು ಸ್ಥಾನಕ್ಕೆ ಕೇಂದ್ರ ಸರ್ಕಾರವೇ ನೇರವಾಗಿ ನೇಮಕ ಮಾಡಿದೆ. 2022ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಮಿತಿಗೆ ನಾಮ ನಿರ್ದೇಶನ ಆಗ್ತಾರೆ. ಇನ್ನು 2023ರಲ್ಲಿ ಸಂಸದ್ ಸದಸ್ಯರ ಸಮಿತಿಯ ಸದಸ್ಯರಾಗಿ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯ ಸದಸ್ಯರಾಗುತ್ತಾರೆ. ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಮತ್ತು ಪಂಚಾಯತ್ ರಾಜ್ ಸಚಿವಾಲಯದ ಸಲಹಾ ಸಮಿತಿಯ ಸದಸ್ಯರು ಕೂಡ ಹೌದು. ಇನ್ನು ವೀಕ್ಷಕರೇ, ಅವರ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಅವರಿಗೆ ಸಾಲು ಸಾಲು ಪ್ರಶಸ್ತಿಗಳು ಒಲಿದು ಬಂದಿದೆ. 1985ರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಲಾಗಿದೆ. ಇನ್ನು 1993ರಲ್ಲಿ ಆಗಿನ ರಾಷ್ಟ್ರಪತಿ ರಾಜದಯಾಳ್ ಶರ್ಮಾ ಅವರಿಂದ ರಾಜಶ್ರೀ ಗೌರವವನ್ನು ನೀಡಲಾಗಿದೆ. 1994ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನ ಪಡೆದುಕೊಳ್ಳುತ್ತಾರೆ. ಇನ್ನು 2000ನೇ ಇಸವಿಯಲ್ಲಿ ಪದ್ಮಭೂಷಣ ಗೌರವಕ್ಕೂ ಪಾತ್ರರಾಗುತ್ತಾರೆ. 2005ರಲ್ಲಿ ಇಂಗ್ಲೆಂಡ್ ಗ್ಲಾಸ್ಗೋ ವಿಶ್ವವಿದ್ಯಾಲಯದಿಂದ ಗೌರವ ಫೆಲೋಶಿಪ್ ಪ್ರಶಸ್ತಿ ಅವರಿಗೆ ಒಲಿದು ಬರುತ್ತೆ. ಅದೇ ರೀತಿನಲ್ಲಿ 2009ರಲ್ಲಿ ಕರ್ನಾಟಕ ರತ್ನ ಗೌರವವನ್ನು ನೀಡಲಾಗುತ್ತೆ. 2010ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಮತ್ತೊಂದು ಗೌರವ ಡಾಕ್ಟರೇಟ್ ಅನ್ನು ಪಡೆದುಕೊಳ್ಳುತ್ತಾರೆ. 2010ರಲ್ಲಿ ವಿಶ್ವವಿದ್ಯಾಲಯದಿಂದಲೂ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇನ್ನು 2015ರಲ್ಲಿ ಪದ್ಮ ವಿಭೂಷಣ ಗೌರವ ಸಿಗುತ್ತೆ. ಒಟ್ಟಾರೆಯಾಗಿ ಧರ್ಮಸ್ಥಳದ ಹೆಸರನ್ನು ವಿಶ್ವವಿಖ್ಯಾತಗೊಳಿಸುವುದಕ್ಕೆ ಧರ್ಮಾಧಿಕಾರಿ ಪದ್ಮಭೂಷಣ ಡಾ ವೀರೇಂದ್ರ ಹೆಗಡೆ ಅವರು ಸಹ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಮತ್ತೊಂದು ವಿಚಾರ ಅಂದ್ರೆ ವೀರೇಂದ್ರ ಹೆಗಡೆಯವರಿಗೆ ಫೋಟೋಗ್ರಾಫಿ ಅಂದ್ರೆ ಅಚ್ಚುಮೆಚ್ಚು. ಎಷ್ಟರ ಮಟ್ಟಿಗೆ ಅಂದ್ರೆ ಅವರ ಕೈಯಲ್ಲಿ ಕ್ಯಾಮೆರಾ ಇರದೇ ಇರುವಂತಹ ದಿನಗಳೇ ಇಲ್ಲ ಅಂತ ಹೇಳಬಹುದು. ಪ್ರತಿ ಬಾರಿ ಅವರು ಎಲ್ಲೇ ಪ್ರವಾಸ ಹೋದರೂ ತನ್ನ ನೆಚ್ಚಿನ ಕ್ಯಾಮೆರಾದ ಜೊತೆಗೆ ಪ್ರಯಾಣ ಮಾಡ್ತಾರೆ. ಭಾವ ತುಂಬಿದ ಫೋಟೋಗಳನ್ನು ಕ್ಲಿಕ್ಕಿಸುತ್ತಾರೆ. ಅವರ ಫೋಟೋ ಫ್ರೇಮ್ಗಳನ್ನು ಗಮನಿಸಿದರೆ ಯಾವ ಶ್ರೇಷ್ಠ ಫೋಟೋಗ್ರಾಫರ್ಗಳಿಗೂ ಕಡಿಮೆ ಇಲ್ಲ. ಮುಖ್ಯವಾಗಿ ಅವರು ತೆಗೆದಂತಹ ಫೋಟೋಗಳಲ್ಲಿ ಪರಿಸರ ಮತ್ತು ಸಾಮಾಜಿಕ ಕಾಳಜಿಯನ್ನು ನಾವು ಕಾಣಬಹುದು. ಬಾಲ್ಯದಿಂದಲೇ ಈ ಫೋಟೋ ತೆಗೆಯುವಂತಹ ಗೀಳು ಜೀವನ ಶೈಲಿಯ ಬಗ್ಗೆ ಅಧ್ಯಯನವನ್ನು ಮಾಡುತ್ತಾರೆ. ಅದರ ಜೊತೆಗೆ ಪ್ರಕೃತಿಯ ಸುಂದರ ದೃಶ್ಯ ಕಾವ್ಯಗಳನ್ನು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತಾರೆ. ಇನ್ನು ಅವರು ಕೇವಲ ಫೋಟೋ ತೆಗೆಯುವುದು ಮಾತ್ರ ಅಲ್ಲ, ಓರ್ವ ಸಂಗ್ರಹಕಾರ ಕೂಡ ಹೌದು. ಅವರ ಬಳಿ ಸುಮಾರು 250ಕ್ಕೂ ಹೆಚ್ಚು ಕ್ಯಾಮೆರಾಗಳಿವೆ. ಈ ಫೋಟೋ ಬೆಳೆದು ಬಂದ ಹಾದಿನೇ ವೀರೇಂದ್ರ ಹೆಗ್ಗಡೆ ಅವರ ಸಂಗ್ರಹಾಲಯದಲ್ಲಿದೆ. ಅಂದ್ರೆ ಕ್ಯಾಮೆರಾಗಳನ್ನು ಸಂಗ್ರಹ ಮಾಡುವುದು ಕೂಡ ಅವರ ಹವ್ಯಾಸಗಳಲ್ಲಿ ಒಂದು. ಅತ್ಯಂತ ಹಳೆಯ ಕ್ಯಾಮೆರಾಗಳಿಂದ ಹಿಡಿದು ಈಗಿನ DSLR ಕ್ಯಾಮೆರಾವರೆಗೂ ಅವರ ಸಂಗ್ರಹದಲ್ಲಿದೆ. ಅವೆಲ್ಲವನ್ನು ಸುರಕ್ಷಿತವಾಗಿ ಮುಂದಿನ ಪೀಳಿಗೆ ಕಾಣುವುದಕ್ಕೆ ಯೋಗ್ಯವಾಗುವಂತೆ ಅವರು ಸಂಗ್ರಹಿಸಿದ್ದಾರೆ. ಇನ್ನು ಮತ್ತೊಂದು ವಿಶೇಷ ಅಂದ್ರೆ ಸಂಗ್ರಹಾಲಯದಲ್ಲಿರುವ ಒಟ್ಟು 250ಕ್ಕೂ ಹೆಚ್ಚು ಕ್ಯಾಮೆರಾಗಳ ಪೈಕಿ 90% ಕ್ಯಾಮೆರಾಗಳು ಇವತ್ತಿಗೂ ಬಳಕೆಗೆ ಯೋಗ್ಯವಾಗಿದೆ. ವೀಕ್ಷಕರೇ, ಕೇವಲ ಫೋಟೋಗ್ರಾಫಿ ಮಾತ್ರ ಅಲ್ಲದೆ ಹೆಗಡೆಯವರಿಗೆ ಕಾರುಗಳ ಸಂಗ್ರಹ ಮಾಡುವಂತಹ ಹವ್ಯಾಸನೂ ಇದೆ. ಕಾರುಗಳೆಂದರೆ ಅವರಿಗೆ ಬಹಳ ಇಷ್ಟ. ಒಂದು ಕಾರು ನೋಡಿದ್ರೆ ಸಾಕು, ಇದು ಯಾವ ದೇಶದ ಕಾರು, ಇದರ ಹಾರ್ಸ್ ಪವರ್ ಎಷ್ಟು, ಅದರ ವಿಶೇಷತೆ ಏನು, ಎಲ್ಲವನ್ನ ಪಟಪಟ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಕಾರುಗಳ ಬಗ್ಗೆ ಅವರಿಗೆ ವಿಶೇಷವಾದಂತಹ ಆಸಕ್ತಿ. ಕಾಲೇಜಿನಲ್ಲಿ ಇರುವಂತಹ ಸಂದರ್ಭದಲ್ಲೇ ಕಾರ್ ಓಡಿಸುವುದಕ್ಕೆ ಕಲಿತಿದ್ರು. 19ನೇ ವಯಸ್ಸಿನಲ್ಲೇ ಅವರು ತಮ್ಮ ತಂದೆಯನ್ನ ಧರ್ಮಸ್ಥಳದಿಂದ ಬಾಂಬೆಗೆ ಕಾರಿನಲ್ಲಿ ಕರೆದುಕೊಂಡು ಹೋಗಿದ್ರು. 2 ಕಡೆಯ ಪ್ರಯಾಣದಲ್ಲೂ ಅವರೇ ಕಾರನ್ನು ಸ್ವತಃ ಡ್ರೈವ್ ಮಾಡಿದ್ರು. ಇನ್ನು ಅವರಿಗಿರುವಂತಹ ಕಾರಿನ ಬಗೆಗಿನ ಜ್ಞಾನ ಎಲ್ಲರನ್ನೂ ಬೆರಗುಗೊಳಿಸುತ್ತೆ. ಬೇರೆ ಬೇರೆ ದೇಶದ ಕಾರುಗಳು ಹಾಗೆ ಆ ತಂತ್ರಜ್ಞಾನದ ಬದಲಾವಣೆ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ. ಇನ್ನು ಹೆಗಡೆಯವರ ಬಳಿ ಒಂದು ವಿಶೇಷ ಕಾರಿದೆ. ಇಂಗ್ಲೆಂಡ್ ರಾಣಿಯ ಕಾರನ್ನ ಮೈಸೂರು ಮಹಾರಾಜರು ಖರೀದಿ ಮಾಡಿದ್ರು. ಆ ಕಾರನ್ನ ಮಾರುವಂತಹ ಸಂದರ್ಭದಲ್ಲಿ ಹೆಗಡೆಯವರು ಕೊಂಡುಕೊಂಡಿದ್ದರು. ಆ ಸಂದರ್ಭದಲ್ಲೇ ಕಾರಿಗೆ 4,000 ರೂಪಾಯಿ ಒಟ್ಟು ವೆಚ್ಚವಾಗಿತ್ತು. ಈ ಕಾರುಗಳ ಸಂಗ್ರಹದ ಮ್ಯೂಸಿಯಂ ಅನ್ನೇ ಮಾಡಲಾಗಿದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್‌ವೇನಲ್ಲಿ ಸಿಗುವಂತಹ ವಿಂಟೇಜ್ ಕಾರ್ ಮ್ಯೂಸಿಯಂ ಬೆಂಗಳೂರಿನಿಂದ ಸುಮಾರು 130 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಮ್ಯೂಸಿಯಂನಲ್ಲಿ ಹಲವು ಸೆಲೆಬ್ರಿಟಿಗಳ ಕಾರು ಸಂಗ್ರಹನೂ ಇದೆ. ಕನ್ನಡದ ನಟ ವಿಷ್ಣುವರ್ಧನ್ ಅವರು ಬಳಕೆ ಮಾಡುತ್ತಿದ್ದ ಅವರ ಕಾರು ಅವರು ಕೂಡ ಈ ಒಂದು ಮ್ಯೂಸಿಯಂನಲ್ಲಿ ಇರೋದು ವಿಶೇಷ ಅಂತ ಹೇಳಬಹುದು. ಇನ್ನು ಹೆಗಡೆಯವರು ತಮ್ಮ ಕಾಲೇಜು ದಿನಗಳಲ್ಲಿ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಉಪಯೋಗಿಸಿದಂತಹ ಕಾರು ಕೂಡ ಈ ಒಂದು ಮ್ಯೂಸಿಯಂನಲ್ಲಿದೆ. ಇದಿಷ್ಟು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಬಗ್ಗೆ. ವೀಕ್ಷಕರೇ, ಅವರ ಸಾಧನೆ ಹವ್ಯಾಸಗಳ ಕುರಿತಾಗಿ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.